ದೇವರ ಅನುಗ್ರಹ ಇಲ್ದಲೇ ನಾವು ಎಷ್ಟೇ ಸಲ ದೇವಸ್ಥಾನಗಳಿಗೆ ಹೋಗಬೇಕು ಅಂದ್ಕೊಂಡ್ರೂ ಕೂಡ ಹೋಗೋಕ್ಕಾಗಲ್ಲ ಅಂತ ನಮ್ಮ ಹಿರಿಕರು ಹೇಳಿರೋದು ಎಷ್ಟು ಸತ್ಯ ಅಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಮ್ಮ ಟ್ರಿಪ್ನ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾವು ಬೆಳಗಿನ ಜಾವನೇ ತಿಪ್ಟೂರಿಗೆ ಹೋಗಿ ತಲುಪಿರಬೇಕಾಗಿತ್ತು. ಬಟ್ ಸಮ್ ರೀಸನ್ಸಿಂದ ಡಿಲೇ ಆಯಿತು. ಇನ್ನು ನಾವು ಹೇಗಿದ್ರು ಶಿವಮೊಗ್ಗದ ಮೇಲೆ ಬರ್ತಾ ಇದ್ರಿಂದ ಸಕ್ಕರೆಬೈಲಲ್ಲಿ ಎಲಿಫೆಂಟ್ ಕ್ಯಾಂಪ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸಿದ್ರು. ಬಟ್ ಅಲ್ಲಿ ಕ್ಯಾಂಪು ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ಅಲ್ಲೇ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲೇ 2 ಗಿಳಿಗಳಿದ್ದು ಎಲ್ಲರೂ ಕೂಡ ಅಲ್ಲೇ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊತಾ ಇದ್ರು. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ ಎತ್ಕೊಂತ ಸೀದಾ ತಿಂಡಿ ತಿನ್ನೋಣ ಅಂತ ಬಂದು ತಿಂಡಿ ಎಲ್ಲ ತಿನ್ಕೊಂತ ಮತ್ತೆ ನಮ್ಮ ಊರ್ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ಎಲ್ಲ ಸ್ಟೂಡೆಂಟ್ಸು ಕೂಡ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೆಂಗಿದ್ರು ಅರಸಿಕೆಯ ಮೇಲೆ ಹೋಗ್ತಾ ಇದೀವಲ್ವಾ, ಹಂಗೆ ಒಂದು ಹೆಜ್ಜೆ ಹೋಗಿ ಸಿದ್ದಪ್ಪನ ದರ್ಶನ ಮಾಡ್ಕೊಂಡು ಹೆಂಗಿದ್ರು ಅಲ್ಲೇ ಪ್ರಸಾದ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಸೀದಾ ಸಿದ್ದಪ್ಪನ ಬೆಟ್ಟಕ್ಕೆ ಹೊಡ್ಸಿದ್ರು. ಇದು ಆಕ್ಚುಲಿ ನಮ್ಮ ಪ್ಲಾನ್ ಅಲ್ಲೇ ಇರಲಿಲ್ಲ, ಒಂಥರ ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಅಂತಾನೆ ಹೇಳ್ಬೋದು. ಹೇಳ್ತಾರಲ್ಲ ದೊಡ್ಡವರು, ದೇವರ ಅನುಗ್ರಹ ಇಲ್ದಲೆ ನಾವು ಯಾವುದೇ ಕಾರಣಕ್ಕೂ ಎಷ್ಟೇ ಸಲ ಹೊರಟ್ರು ಕೂಡ ಓಡೋಕ್ಕಾಗಲ್ಲ. ಅದೇ ಅವರೇ ನಮ್ಮನ್ನ ಕರ್ಸ್ಕೋಬೇಕು ಅಂತ ನಿಂತ್ಕೊಂಡ್ರೆ ಯಾವ ಪರಿಸ್ಥಿತಿಲಿ ಇದ್ರೂ ಕೂಡ ಕರ್ಸ್ಕೊಂತಾರೆ ಅಂತ. ಸೊ ಆ ಮಾತು ಎಷ್ಟು ಸತ್ಯ ಅಲ್ವಾ. ಇದು ನನ್ನ ಪರ್ಸನಲ್ ಒಪಿನಿಯನ್ ಕೂಡ. ಎಷ್ಟೋ ಸಲ ಹುಣ್ಣಿಮೆಯಲ್ಲಿ ನಾವು ಬೆಟ್ಟಕ್ಕೆ ಬರಬೇಕು ಅನ್ಕೊಂಡ್ರು ಕೂಡ ಆಗಿರ್ಲಿಲ್ಲ. ಸೊ ಇದು ಟೋಟಲಿ ನನ್ಗೇನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿದ್ದಪ್ಪನೇ ಕರ್ಸ್ಕೊಂಡು ಆಶೀರ್ವಾದ ಮಾಡಿದ್ದಾರೆ ಅಂತ ನಾನಂತೂ ನಂಬ್ತೀನಿ. ಹಾಗೆ ನಿಮ್ಗೂ ಯಾವತ್ತಾದ್ರೂ ಈ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನಗೊಂದು ಚಿಕ್ಕ ಬೇಜಾರು ಏನಪ್ಪಾ ಅಂದ್ರೆ, ನಾವು ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾವು ಕ್ಯಾಶುಯಲ್ ಆಗಿ ರೆಡಿ ಆಗಿದ್ವಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದ್ರಿಂದ ನಾವು ಹೇಗಿದ್ವೋ ಹಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಮನ್ಸಿಗೆ ನೆಮ್ಮದಿ ಇತ್ತು. ಬಟ್ ಆದರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬೇಜಾರು ಅಂತೂ ಆಯಿತು. ಆಗಿನ ಪರಿಸ್ಥಿತಿಲಿ ಡ್ರೆಸ್ ಚೇಂಜ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ, ದರ್ಶನ ಆದರೆ ಸಾಕು ಅಂತ ಹೇಳ್ಬಿಟ್ಟು ಹೋಗಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಸೀದಾ ನಾವು ಬಂದಿದ್ದು ಪ್ರಸಾದದ ಹಾಲಿಗೆ. ಇನ್ನು ಅಲ್ಲಿಗೆ ಹೋಗಿ ಬೇಗ ಪ್ರಸಾದನೆಲ್ಲ ತಿನ್ಕೊಂಡು ಅದಾದಮೇಲೆ ಮತ್ತೆ ಬಸ್ ಹತ್ಕೊಂಡು ಸೀದಾ ನಮ್ಮ ತಿಪ್ಟೂರ್ ಕಡೆ ಹೊರಟ್ವಿ. ಎಲ್ಲರೂ ಕೂಡ ಇನ್ನೇನು ಮನೆಗೆ ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ಎದ್ದು 4 ಸ್ಟೆಪ್ ಹಾಕ್ತಾಯಿದ್ರು. ಇನ್ನೊಂದು ಕಡೆ ನಮ್ಮ ಸಾಹೇಬರು ಆಲ್ರೆಡಿ ನನಗೆ ಅಂತ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು. ಇನ್ನು ಬಸ್ಸಲ್ಲಿರೋರಿಗೆಲ್ಲ ಬಾಯ್ ಹೇಳಿ ನಮ್ಮ ಸಾಹೇಬರು ಬಂದಿದ್ರು ಅಂತ ಅವ್ರ ಜೊತೆ ಗಾಡಿ ಹತ್ಕೊಂಡು ಸೀದಾ ಮನೆಗೆ ಬಂದು ಫಸ್ಟ್ ಫ್ರೆಶ್ ಅಪ್ ಆಗಿದ್ದಾಯಿತು. ಇನ್ನು ಸಂಜೆ ನೋಡಿದ್ರೆ ಸಡನ್ ಸರ್ಪ್ರೈಸು. ಇನ್ನು ಸ್ವಾತಿ ಅಕ್ಕವರೆಲ್ಲ ನನ್ನ ಬರ್ಡೇ ಸೆಲೆಬ್ರೇಷನ್ಗೆ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದ ದಿವಸನೇ ಸರ್ಪ್ರೈಸ್ ವಿಸಿಟ್ ಕೊಟ್ಟರು. ಅವತ್ತು ಮಿಸ್ಸಿಂಗ್ ಇದ್ದವರೆಲ್ಲ ಇವತ್ತು ಪ್ರೆಸೆಂಟ್ ಆಗಿಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಮತ್ತೊಂದು ಸೆಲೆಬ್ರೇಷನ್ ಮಾಡಿ ವಿಶ್ ಮಾಡಿದ್ರು. ಎಲ್ರಿಗೂ ಕೂಡ ಮತ್ತೊಂದ್ಸಲ ಥ್ಯಾಂಕ್ ಯು ಹೇಳ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.